ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸದನ್ಯ. ಡಿಯರ್ ಫ್ರೆಂಡ್ಸ್, ಮೊನ್ನೆ ತಾನೇ ಕೆಸೆಟ್ ಎಕ್ಸಾಮಿನೇಷನ್ ಆಗಿದೆ. ಆ್ಯಂಡ್ ಆ ಕೆಸೆಟ್ ಎಕ್ಸಾಮಿನೇಷನ್ನ ಕೀ ಆನ್ಸರ್ಸ್ಗಳನ್ನು, ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ಗಳನ್ನು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈಗ ನನಗೆ ತುಂಬ ಜನ ಕ್ವಶನ್ಸ್ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಟ್ ಆಫ್ ಎಷ್ಟು ನಿಲ್ಬಹುದು, ಎಷ್ಟಕ್ಕೆ ಕಟ್ ಆಫ್ ನಿಲ್ಲುತ್ತೆ, ಪ್ರತಿ ಕೆಟಗರಿಗೂ ಕಟ್ ಆಫ್ ಬೇರೆ ಬೇರೆ ಇರುತ್ತೆ. ಸೊ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ. ಸೊ ಆ ಒಂದು ಕ್ವಶನ್ಗೆ ಸಮಜಾಯಿಷಿ ನೀಡೋದಕ್ಕೆ ಕೀ ಆನ್ಸರ್ ಎಷ್ಟಕ್ಕೆ ನಿಲ್ಬೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಒಂದು 15 to 20 ಮೆಂಬರ್ಸ್ ಅವರ ಒಂದು ಮಾರ್ಕ್ಸನ್ನು ತಿಳ್ಕೊಂಡು ಆ ಬೇಸಿಸ್ ಮೇಲೆ, ಬೇರೆ ಬೇರೆ ಕೆಟಗರಿಯ 15 to 20 ಮೆಂಬರ್ಸ್ನ ಮಾರ್ಕ್ಸ್ ತಿಳ್ಕೊಂಡು ಆ ಬೇಸಿಸ್ ಮೇಲೆ ಈ ಒಂದು ಡಾಟಾನ ಕೊಡ್ತಾ ಇದ್ದೀನಿ. ಇವತ್ತು ಲೈಫ್ ಸೈನ್ಸಿನ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾನು ತಿಳಿಸ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು, ಇದು ಹೋದ ವರ್ಷದ ಕಟ್ ಆಫ್ ಮಾರ್ಕ್ಸಿನ ಲಿಸ್ಟು. ಓಕೆನಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಹೈಯೆಸ್ಟ್ ಸ್ಕೋರ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಟೋಟಲ್ 300 ಮಾರ್ಕ್ಸ್ಗೆ ಹೈಯೆಸ್ಟ್ ಸ್ಕೋರ್ ಲೈಫ್ ಸೈನ್ಸಲ್ಲಿ 300ಕ್ಕೆ 214 ಲಾಸ್ಟ್ ಟೈಮ್ ಹೈಯೆಸ್ಟ್ ಮಾರ್ಕ್ಸ್ ಆಗಿದೆ. ಆ್ಯಂಡ್ ಇಲ್ಲಿ ಕೆಟಗರಿ ಯಾವ್ಯಾವುದಿದೆ, ಆ್ಯಂಡ್ ಆ ಒಂದು ಕೆಟಗರಿನಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಓಕೆ, ಆ ಒಂದು ಕೆಟಗರಿನಲ್ಲಿ ಎಷ್ಟಕ್ಕೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಇದೇ ಥರ ಈ ವರ್ಷವೂ ಕೂಡ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ, ಬಟ್ ತುಂಬ ಲೇಟ್ ಆಗುತ್ತೆ. KE ಎಕ್ಸಾಮಿನೇಷನ್ ಅಥವಾ ಒಂದು ಅಥಾರಿಟಿಯ ಪ್ರೋಸೆಸ್ ತುಂಬ ಲೇಟ್ ಆಗುತ್ತೆ ಯೂಶಲಿ. ಸೊ ಇವತ್ತು ನಾವು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡೋಣ. ನೋಡಿ, ಲಾಸ್ಟ್ ವರ್ಷ ಪ್ರೀವಿಯಸ್ ಇಯರಲ್ಲಿ ಜನರಲ್ ಕೆಟಗರಿಗೆ ನೋಡಿ 166, SCಗೆ 148, STಗೆ 148, ಕೆಟಗರಿ 1 154, ಕೆಟಗರಿ 2ಗೆ 154, ಕೆಟಗರಿ 2B 156, ಕೆಟಗರಿ 3A 156, ಕೆಟಗರಿ 3B 160 ಇಲ್ಲಿಗೆ ನಿಲ್ಲಿಸಿದ್ದಾರೆ. ಓಕೆನಾ? ಆ್ಯಂಡ್ ಆ 166 ಮಾರ್ಕ್ಸನ್ನು ತೆಗೆದಿರುವಂಥವ್ರು ನೋಡಿ 204 ಮೆಂಬರ್ಸ್. ಜನರಲ್ ಕೆಟಗರಿಯಲ್ಲಿ 160 ಮಾರ್ಕ್ಸ್ ತೆಗೆದು ಕ್ವಾಲಿಫೈ ಆಗಿರುವಂಥ ಕ್ಯಾಂಡಿಡೇಟ್ಸ್ಗಳ ನಂಬರು ಅಥವಾ ಸಂಖ್ಯೆ 204. 148 ಮಾರ್ಕ್ಸನ್ನ ತೆಗೆದು SC ಕೆಟಗರಿನವರು 58 ಜನ ಸೆಲೆಕ್ಟ್ ಆಗಿದ್ದಾರೆ ಅಥವಾ ಕ್ವಾಲಿಫೈ ಆಗಿದ್ದಾರೆ. ಆ್ಯಂಡ್ ST ಕೆಟಗರಿಯವರು 28 ಜನ 148ಗಿಂತ ಮತ್ತೆ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದು ಕ್ವಾಲಿಫೈ ಆಗಿದ್ದಾರೆ. ಕೆಟಗರಿ 1 ಅವರು 16 ಜನ 154 ಮಾರ್ಕ್ಸ್ ತೆಗೆದು ಸೆಲೆಕ್ಟ್ ಆಗಿದ್ದಾರೆ. ಕೆಟಗರಿ 2A ಅವರು 69 ಮೆಂಬರ್ಸು, 2B 21 ಮೆಂಬರ್ಸು 156 ತೆಗೆದಿದ್ದಾರೆ. ಆ್ಯಂಡ್ ಕೆಟಗರಿ 3A ಅವರು 31 ಮೆಂಬರ್ಸು 156 ತೆಗೆದು ಕ್ವಾಲಿಫೈ ಆಗಿದ್ದಾರೆ. ಆ್ಯಂಡ್ ಕೆಟಗರಿ 3B ಅವರು 26 ಮೆಂಬರ್ಸು 160 ಮಾರ್ಕ್ಸನ್ನು ತೆಗೆದು ಕ್ವಾಲಿಫೈ ಆಗಿದ್ದಾರೆ. ಓಕೆ, ಈ ಡಾಟಾ ಬೇಸಿಸ್ ಮೇಲೆ ಮತ್ತೆ ನಾನು ಆವಾಗಲೇ ಹೇಳ್ದಂಗೆ ಒಂದು 15 to 20 ಮೆಂಬರ್ಸ್, ಪ್ರತಿ ಕೆಟಗರಿಯ ಒಂದು 15 to 20 ಮೆಂಬರ್ಸ್ಗಳ ಅವರ ಒಂದು ಮಾರ್ಕ್ಸ್ ಬೇಸಿಸ್ ಮೇಲೆ ಈ ವರ್ಷದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ಪೇಪರ್ ವಿಚಾರಕ್ಕೆ ಬಂದರೆ, ಲೈಫ್ ಸೈನ್ಸ್ ಪೇಪರ್ ವಿಚಾರಕ್ಕೆ ಬಂದರೆ, ಲಾಸ್ಟ್ ಇಯರ್ಗಿಂತ ಈ ವರ್ಷ ಸ್ವಲ್ಪ ಈಸಿ ಇತ್ತು ಅನ್ನುವಂಥದ್ದು ಕ್ಯಾಂಡಿಡೇಟ್ಸ್ಗಳ ಅಭಿಪ್ರಾಯ. ಆ್ಯಂಡ್ ಜನರಲ್ ಪೇಪರು ಅಷ್ಟೇ, ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಈಸಿ ಇತ್ತು. ಲೈಫ್ ಸೈನ್ಸು ಕೂಡ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಈಸಿ ಇತ್ತು. ಹಾಗಾಗಿ ಡೆಫಿನೆಟ್ಲಿ ಕಟ್ ಆಫ್ ಈ ವರ್ಷ ಜಾಸ್ತಿಗೆ ನಿಲ್ಲುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಲಾಸ್ಟ್ ಇಯರು ಜನರಲ್ ಕೆಟಗರಿಗೆ 166 ಇದೆ. ಸೊ ಈ ವರ್ಷ ಆ ಒಂದು 166 ಇರುವಂಥ ಮಾರ್ಕ್ಸು ಈ ವರ್ಷ 174ಗೆ ನಿಲ್ಲಬಹುದು. 174 +or-2. ಯಾಕಂದರೆ ನಾವು ಎಕ್ಸಾಕ್ಟಾಗಿ ಹೇಳೋದಕ್ಕಾಗಲ್ಲ, ನಾನು ಮೊದಲೇ ಹೇಳಿದ್ದೀನಿ ಎಕ್ಸ್ಪೆಕ್ಟೆಡ್ ಅಂತ. ಸೊ 174ಗೆ ಈ ವರ್ಷ ಜನರಲ್ ಕೆಟಗರಿಯ ಒಂದು ಕಟ್ ಆಫ್ ಮಾರ್ಕ್ಸ್ ನಿಲ್ಬೋದು. ಇನ್ನು SC ಕೆಟಗರಿಗೆ ಲಾಸ್ಟ್ ವರ್ಷ
148ಗಿದೆ. ಈ ವರ್ಷ 156 ಅಥವಾ +or- 2 ಮಾರ್ಕ್ಸ್ ನೀವು ಅಲ್ಲಿ ಆ್ಯಡ್ ಮಾಡ್ಬೋದು, 2 ಅಥವಾ 4 ಮಾರ್ಕ್ಸು. ದೆನ್ ST ಕೆಟಗರಿಗೆ ಲಾಸ್ಟು 148 ಇದೆ. ಸೊ ಇವ್ರಿಗೂ ಅಷ್ಟೇ 154 ಅಥವಾ 156 ನಿಲ್ಬೋದು. 154 ನಾವು ಅಂದ್ಕೊಳ್ಳೋಣ, 154ಗೆ ನಿಲ್ಲುತ್ತೆ. ಆ್ಯಂಡ್ ಕೆಟಗರಿ 2A ಅವ್ರಿಗೆ, ಕೆಟಗರಿ 1 ಅವ್ರಿಗೆ 154 ಇದೆ. ಸೊ ಈ ವರ್ಷ 162ಗೆ ನಿಲ್ಲುತ್ತೆ, 162. ಆ್ಯಂಡ್ ಕೆಟಗರಿ 2A ಅವ್ರಿಗೆ 154 ಇದೆ ಲಾಸ್ಟ್ ಇಯರು. ಸೊ ಈ ವರ್ಷ 162 to 164ಗೆ ನಿಲ್ಲುತ್ತೆ. ದೆನ್ ಕೆಟಗರಿ 2B ಅವ್ರದ್ದು 156ಗೆ ನಿಂತಿದೆ. ಸೊ ಈ ವರ್ಷ 164 ಅಥವಾ 166ಗೆ ನಿಲ್ಲುತ್ತೆ ಕೆಟಗರಿ 2B ಅವ್ರದ್ದು. ಓಕೆನಾ? ದೆನ್ ಕೆಟಗರಿ 3A, ಈ ಕೆಟಗರಿನಲ್ಲಿ 156 ಇದೆ. ಸೊ ಇಲ್ಲೂ ಅಷ್ಟೇ 164 ಅಥವಾ 166ಗೆ ನಿಲ್ಲುತ್ತೆ. ಆ್ಯಂಡ್ ಕೆಟಗರಿ 3Bಗೆ ಬಂದರೆ ಲಾಸ್ಟ್ ಇಯರ್ 160ಗೆ ನಿಂತಿದೆ. ಸೊ ಈ ವರ್ಷ 168ಗೆ ನಿಲ್ಲುವಂಥ ಚಾನ್ಸಸ್ ಇದೆ. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫು. ಲಾಸ್ಟ್ ಇಯರ್ ಜನರಲ್ ಕೆಟಗರಿಗೆ 166 ಇದೆ, ಈ ಸಲ 174 +or- 2 ಮಾರ್ಕ್ಸ್ ಆಗ್ಬೋದು. ದೆನ್ SC 148 ಇದೆ, 156 ಆಗುತ್ತೆ. 148 ST ಇದೆ, ಅದು 154 ಅಥವಾ 156 ಆಗುತ್ತೆ. ಕೆಟಗರಿ 154 ಇದೆ, ಸೊ ಇಲ್ಲಿ 162 ಆಗುತ್ತೆ ಈ ವರ್ಷ. ಕೆಟಗರಿ 2A 154 ಇದೆ, 164 ಅಥವಾ 162 ಆಗುತ್ತೆ. ಇನ್ನು ಕೆಟಗರಿ 2B ಹೋದ ವರ್ಷ 156 ಇದೆ, 166 ಆಗುತ್ತೆ. ಕೆಟಗರಿ 3A 156 ಇದೆ, 166 ಆಗುತ್ತೆ. ಆ್ಯಂಡ್ ಕೆಟಗರಿ 3B 160 ಇದೆ, 168 ಆಗುವಂಥ ಚಾನ್ಸಸ್ ಇದೆ. ಓಕೆನಾ? ಸೊ ಈ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ನೀವು ಗೆಸ್ ಮಾಡ್ಕೊಳ್ಳಿ, ನಿಮ್ಮ ಪೇಪರ್ ಕ್ಲಿಯರ್ ಆಗುತ್ತೋ ಇಲ್ವೋ ಅಂತ. ಸದ್ಯದರಲ್ಲೇ KEನವರು ಕೀ ಆನ್ಸರ್ಸ್ಗಳನ್ನು, ಪ್ರಾವಿಷನಲ್ ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಸತಿ ನಿಮ್ಮ ಆನ್ಸರ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಆ ಬೇಸಿಸ್ ಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಕೆಲವ್ರದ್ದಂತೂ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಜನರಲ್ ಕೆಟಗರಿ ಅವರು 180 ಎಬೋವ್ ಬಂತು ಅಂದರೆ ಅವ್ರಿಗೆ ಗ್ಯಾರಂಟಿ ಆಗೇ ಆಗುತ್ತೆ ಅಂತ. ಆ್ಯಂಡ್ SC ಕೆಟಗರಿ ಅವರು 160 ಎಬೋವ್ ಆ ಥರ 162 ಬಂತು ಅಂದರೆ ಅವ್ರದ್ದು ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಈ ಥರ ತುಂಬ ಕ್ಯಾಂಡಿಡೇಟ್ಸ್ಗಳ ರಿಸಲ್ಟ್ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬಟ್ ಈ ಬಾರ್ಡ್ರಲ್ಲಿರೋರಿಗೆ ಯಾವಾಗಲೂ ಸಮಸ್ಯೆ ಆಗ್ತಾ ಇರುತ್ತೆ. ಅವ್ರದ್ದು ಅಫಿಷಿಯಲ್ ಆಗಿ ರಿಸಲ್ಟ್ ಬರೋ ತನಕ ಹೇಳಕ್ಕೆ ಆಗೋದಿಲ್ಲ. ಸೊ ಈ ವಿಡಿಯೋದ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ಇದೇ ಥರದ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವ ಸಬ್ಜೆಕ್ಟಿನ ಒಂದು ಕಟ್ ಆಫ್ ಮಾರ್ಕ್ಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದರದ್ದು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನೋಡ್ತಿರೋರು ಕೂಡ ಬೇರೆ ಸಬ್ಜೆಕ್ಟ್ ಅವ್ರು ಯಾರು ನೋಡ್ತಿದ್ರೆ ನಿಮ್ಮ ಮಾರ್ಕ್ಸನ್ನು ತಿಳಿಸಿ, ಆ ಬೇಸಿಸ್ ಮೇಲೆ ನಾನು ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು.